ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ ಮುರುಗು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನ್ಯೂಮರಾಲಜಿನಲ್ಲಿ ಯಾರ್ಯಾರು 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಮತ್ತು 29ನೇ ತಾರೀಕು ಜನನ ಹೊಂದಿದ್ದೀರಿ, ಅವರ ಗುಣಗಳು ಹೇಗಿರುತ್ತೆ, ಅವರಿಗೆ ಯಾವ ಪ್ರೊಫೆಷನ್ ಸೂಟ್ ಆಗುತ್ತೆ, ಮತ್ತೆ ಅವರಿಗೆ ಯಾವ ಕಲರ್ಸ್ ತುಂಬ ಲಕ್ಕಿ ಆಗಿರುತ್ತೆ, ಮತ್ತೆ ಅವರು ಯಾವ ಒಂದು ಸ್ಟೋನ್ ಅನ್ನು ಧರಿಸಬಹುದು ಅಂತ ತಿಳಿಸ್ಕೊಡ್ತೀನಿ. ಸಂಖ್ಯೆ 2ರ ಅಧಿಪತಿ ಚಂದ್ರ. ಚಂದ್ರನಲ್ಲಿ ಏನೆಲ್ಲ ಗುಣ ನಿಮಗೆ ಕಾಣಿಸುತ್ತೆ? ಚಂದ್ರ ತುಂಬ ಸಾಫ್ಟ್ ಆಗಿರ್ತಾನೆ, ಚಂದ್ರ ತುಂಬ ತಣ್ಣಗೆ ಇರ್ತಾನೆ, ಚಂದ್ರನಲ್ಲಿ ತುಂಬ ಜನ ಕಳೆದು ಹೋಗ್ತೀವಿ. ಸೊ ಇವೆಲ್ಲ ಗುಣಗಳು ಕೂಡ ಯಾರ್ಯಾರು 2ನೇ ತಾರೀಕಿನಂದು ಹುಟ್ಟಿದ್ದೀರಾ ಅವರಿಗೆಲ್ಲ ಇರುತ್ತೆ. ಅಂದರೆ 2ರ ಡೆಸ್ಟಿನಿ ನಂಬರ್ ಅಥವಾ ಬರ್ತ್ ಡೇಟ್ 2ನೇ ತಾರೀಕು ಇದೆ, ಅವರಲ್ಲಿ ಎಲ್ಲ ಈ ಗುಣಗಳನ್ನು ನಾವು ಕಾಣಬಹುದು. 2ನೇ ತಾರೀಕು ಹುಟ್ಟಿರುವವರ ಮನಸ್ಸು ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಅವ್ರು ಯಾರಿಗಾದ್ರೂ ಏನಾದರೂ ಸಹಾಯ ಬೇಕು ಅಂದ ತಕ್ಷಣ ಮುಂದೆ ನಿಲ್ಲುವವರಲ್ಲಿ ಒಬ್ಬರಾಗಿರ್ತಾರೆ. ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತ ಅನ್ಸಿದ್ರೆ 2ನೇ ತಾರೀಕಿನಲ್ಲೂ ಹುಟ್ಟಿದವರಿಗೆ ಹೋಗಿ ಸೊಲ್ಯೂಷನ್ಸ್ ಕೇಳಿದ್ರೆ ಅವರು ನಿಮಗೆ ಸೊಲ್ಯೂಷನ್ಸ್ ಜೊತೆಗೆ ಕೆಲವು ಶಕ್ತಿ ತುಂಬುವಂತಹ ಮಾತುಗಳನ್ನ ಕೂಡ ಆಡ್ತಾರೆ. ಅದು ಕೂಡ ನಮ್ಮ ಮನಸ್ಸಿಗೆ ಮುದವನ್ನ ನೀಡುತ್ತೆ. ಇವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಶಾಂತಿಯುತವಾದ ವಾತಾವರಣವನ್ನು ತುಂಬುತ್ತಾರೆ. ಮತ್ತೆ ಇವರು ಒಳ್ಳೆ ಲಿಸ್ನರ್ ಕೂಡ ಆಗಿರ್ತಾರೆ. ಯಾರು ಅವರ ಮುಂದೆ ನಿಂತು ಮಾತಾಡ್ತಿರ್ತಾರೋ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಸಮಾಧಾನವಾಗಿ ಕುಳಿತು ಕೇಳ್ತಾರೆ. ಎಷ್ಟೊತ್ತು ಕೇಳ್ತಾರೆ ಅಂತಂದ್ರೆ, ಇವರು ಎಷ್ಟು ಚೆನ್ನಾಗಿ ನಮ್ಮನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನ ಪ್ರೋತ್ಸಾಹಿಸ್ತಿದ್ದಾರೆ ಮಾತಾಡ್ಲಿಕ್ಕೆ ಅಂತ ಅನ್ನಿಸ್ಬೇಕು ಎದುರುಗಡೆ ಕೂತಿರೋರಿಗೆ. ಆ ರೀತಿ ಎದುರುಗಡೆ ಇರುವವರ ಮಾತುಗಳನ್ನ ಕೇಳ್ತಾರೆ ಮತ್ತೆ ಅವರ ಮಾತುಗಳಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಇವರು ಓಪನ್ ಅಪ್ ಆಗೋಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಆದ್ರೆ ಇವರು ಹೇಳುವಂತ ಮಾತುಗಳು, ಇವರು ನೀಡುವಂತಹ ಫೀಡ್ಬ್ಯಾಕ್ಗಳು ತುಂಬಾ ಚೆನ್ನಾಗಿ ಎದುರುಗಿರೋರಿಗೆ ಮನಸ್ಸಿಗೆ ನಾಟುವಂತದ್ದಾಗಿರುತ್ತೆ. ಅಥವಾ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರೆ ಅವ್ರು ಕೊಡುವಂತಹ ಸೊಲ್ಯೂಷನ್ಗಳು ಹೌದು ಹೀಗೆ ಮಾಡ್ಬೇಕು ಅನ್ನೋ ರೀತಿಯಂತಹ ಸೊಲ್ಯೂಷನ್ಗಳಾಗಿರುತ್ತೆ. ಯಾವ್ದೋ ಒಂದು ಸಂಬಂಧನ ತುಂಬಾ ವರ್ಷದವರೆಗೂ ಅವರು ಮುಂದುವರ್ಸ್ಕೊಂಡು ಹೋಗೋಕೆ ಇಷ್ಟಪಡ್ತಾರೆ. ಏನೇ ಭಿನ್ನಾಭಿಪ್ರಾಯ ಅವರ ಮಧ್ಯೆ ಬಂದ್ರೂ ಕೂಡ ಅದನ್ನ ಪರಿಹರಿಸ್ಕೊಂಡು ಆ ರಿಲೇಶನ್ಶಿಪ್ ನ ಕಾಪಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತಾರೆ. ಸಾಧ್ಯ ಆಗದೆ ಇರುವಾಗ ಮಾತ್ರ ಅದನ್ನ ಬಿಡೋಕೆ ನೋಡ್ತಾರೆ. ಆದಷ್ಟು ಎಂತಹ ವ್ಯಕ್ತಿಗಳೇ ಆಗಿದ್ರು ಸಹ ಅವರ ನಡತೆಯನ್ನ ಬದಲಾಯಿಸಿ ಅವರ ಜೊತೆ ಇರೋಕೆ, ಅವರ ಸಂಬಂಧದಲ್ಲಿ ಇರೋಕೆ ಅವರು ಇಷ್ಟಪಡ್ತಾರೆ. ಅವ್ರ ಸ್ನೇಹಿತರಾಗಿರ್ಬೋದು ಅಥವಾ ಯಾವುದೇ ಸಂಬಂಧಿಕರಾಗಿರ್ಬೋದು, ಅವ್ರನ್ನ ತುಂಬಾ ಬೇಗ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಇವರು ತಾವು ಮಾತ್ರ ಅಲ್ಲ, ತಮ್ಮೊಂದಿಗೆ ಇತರರನ್ನು ಕೂಡ ಬೆಳೆಸುವಂತಹ ಮನಸ್ಥಿತಿ ಉಳ್ಳವರು. ಜೊತೆ ಸ್ಪಂದಿಸಿ ಅವರ ಕಷ್ಟಗಳ ಜೊತೆಗೆ ಇವರು ಸ್ವಲ್ಪ ಪ್ರಯತ್ನ ಪಟ್ಟು ಅವರನ್ನ ಮೇಲಕ್ಕೆ ಎತ್ತುವಂತಹ ಪ್ರಯತ್ನ ಮಾಡುವವರು. 2ನೇ ತಾರೀಕು ಹುಟ್ಟಿರುವವರಲ್ಲಿ ಹೆಚ್ಚಾಗಿ ನಾವು ಕಾಣುವ ಪ್ರೊಫೆಷನ್ಗಳು ಟೀಚರ್, ಹೀಲರ್, ಅಸ್ಟ್ರಾಲಜರ್ ಅಥವಾ ಕೌನ್ಸಿಲರ್, ಡಾಕ್ಟರ್. ಬರ್ತ್ ನಂಬರ್ ಅಥವಾ ಡೆಸ್ಟಿನಿ ನಂಬರ್ 2ರಲ್ಲಿ ಹುಟ್ಟಿರುವವರಿಗೆ ಸೂಟ್ ಆಗುವಂತ ಕಲರ್ಗಳು ಅಂದ್ರೆ ವೈಟ್, ಪೇಲ್ ಯೆಲ್ಲೋ, ಹಾಫ್ ವೈಟ್, ಕ್ರೀಮ್ ಕಲರ್. ಯಾವ್ದಾದ್ರು ನಿಮ್ಗೆ ಮೂನಲ್ಲಿ ನೋಡೋಕೆ ಸಿಗುತ್ತೆ, ಆ ಎಲ್ಲಾ ಕಲರ್ಗಳು ಕೂಡ ನಿಮ್ಗೆ ಸೂಟ್ ಆಗುತ್ತೆ. 2ರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಈ 2ನೇ ತಾರೀಕಿನಂದು ಹುಟ್ಟಿರುವವರಿಗೆ ಹಲವಾರು ಎಮೋಷನ್ಸ್ ಆಗಾಗ ಕಾಡ್ತಿರತ್ತೆ. ಅವರ ಯೋಚನೆಗಳು, ಅವರ ಚಿಂತನೆಗಳು ಅವರನ್ನ ಆಗಾಗ ಬಿಡದೆ ಕಾಡೋದ್ರಿಂದ ಅವ್ರಿಗೆ ಇನ್ನೊಂದು ಸೊಲ್ಯೂಷನ್ ನಾನು ಹೇಳ್ತಿದ್ದೀನಿ. ಅಂತ ಸಮಯದಲ್ಲಿ ಅವರು ನಿಸರ್ಗದೊಂದಿಗೆ ತಮ್ಮ ಸಮಯವನ್ನು ಕಳಿಬೇಕಾಗತ್ತೆ. ಅಂದ್ರೆ ಪಾರ್ಕಿಗೆ ಹೋಗೋದಿರ್ಬೋದು ಅಥವಾ ಎಲ್ಲಾದ್ರೂ ನೀರಿರೋ ಜಾಗದಲ್ಲಿ ಹೋಗೋದಿರ್ಬೋದು. ಈ ರೀತಿ ನಿಸರ್ಗದಲ್ಲಿ ಏನೇನಿದೆಯೋ ಅದರ ಜೊತೆಗೆ ಸಮಯವನ್ನ ಕಳೆಯೋದ್ರಿಂದ ಅವರಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಅರ್ಧ ಗಂಟೆಯಿಂದ 3/4 ಗಂಟೆ ಒಳಗಡೆ ಅವರಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿಯ ಸೃಷ್ಟಿ ಕಂಡು ಬರುತ್ತೆ. ಈ ತಾರೀಕಿನಂದು ಹುಟ್ಟಿರುವವರು ಯಾರನ್ನಾದ್ರೂ ನಂಬೋದಕ್ಕಿಂತ ಮುಂಚೆ 3 ಸರಿ ಯೋಚನೆ ಮಾಡ್ಬೇಕಾಗತ್ತೆ. ಯಾರನ್ನಾದ್ರೂ ನಂಬೋದು ಒಳ್ಳೇದೇ, ಆದ್ರೆ ಅವರು ಎಷ್ಟು ನಂಬಿಕೆಗೆ ಅರ್ಹರು ಅನ್ನೋದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಕೆಲವರನ್ನ ಕಣ್ಣು ಮುಚ್ಚಿ ನಂಬಿ ಬಿಡ್ತೀವಿ. ಇಂತಹ ಕೆಲಸಗಳನ್ನ ಮಾಡೋದ್ರಿಂದ ಸಂಕಷ್ಟಕ್ಕೆ ಎದುರಾಗ್ಬೇಕಾಗತ್ತೆ. ಅದಕ್ಕೆ ಯಾರನ್ನಾದ್ರೂ ನಂಬೋದಕ್ಕಿಂತ ಮುಂಚೆ ತುಂಬಾ ಸರಿ ಯೋಚನೆ ಮಾಡಿ ಅವರು ಏನ್ ಹೇಳ್ತಿದ್ದಾರೆ ಅದು ನಿಜಾನಾ, ಅವ್ರು ಮಾತಾಡ್ತಿರೋದೆಲ್ಲವೂ ನಿಜಾನಾ, ಅಥವಾ ಯಾಕಂದ್ರೆ ಇವ್ರು ಎಮೋಷನಲ್ ಇರೋದ್ರಿಂದ ಇವ್ರು ಯಾರೇ ಕಷ್ಟ ಇದೆ ಅಂದ ಕೂಡಲೇ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೊರಟು ಬಿಡ್ತಾರೆ. ಸೊ ಆ ಗುಣ ಇವರಲ್ಲಿ ಇರೋದ್ರಿಂದ ಯಾರು ಏನೇ ಹೇಳಿದ್ರು ಕೂಡ ನಿಜ ಇರಬಹುದೇನೋ ಅಂತ ನಂಬೋ ಚಾನ್ಸಸ್ ಜಾಸ್ತಿ ಇರತ್ತೆ. ಹಾಗಾಗಿ ಯಾರು ಎದುರುಗಡೆ ಹೇಳ್ತಿದಾರೋ ಅವರು ನಿಜಾನೇ ಹೇಳ್ತಿದಾರ ಅಥವಾ ಸುಳ್ಳು ಹೇಳ್ತಿದಾರ ಅನ್ನೋದ್ರ ಮೇಲೆ ಪರಿಶೀಲನೆ ಮಾಡಿ ಆ ಮಾತನ್ನ ನಂಬಿ ಅಥವಾ ಸಹಾಯ ಮಾಡ್ಬೇಕಾಗತ್ತೆ. 2ನೇ ತಾರೀಕಿನಂದು ಹುಟ್ಟಿರುವವರಿಗೆ ಸೂಟ್ ಆಗೋದು ಪರ್ಲ್,
ಮುತ್ತಿನ ಹಾರ, ಮುತ್ತಿನ ಸರ ಅಥವಾ ಮುತ್ತಿನ ಓಲೆ ಇವೆಲ್ಲವನ್ನು ಹೆಚ್ಚಾಗಿ ಇವರು ಬಳಸಬಹುದು. ಇವರಿಗೆ ಮುತ್ತು ಒಳ್ಳೆಯ ಜಮ್ ಆಗಿ ಸೂಟ್ ಆಗುತ್ತೆ. ಮತ್ತೆ ಇವರು ಯಾವುದೇ ಕಾರಣಕ್ಕೂ ಬಿಳಿ ಬಣ್ಣದಲ್ಲಿರುವಂತಹ ವಸ್ತುಗಳನ್ನ, ಬಟ್ಟೆಗಳನ್ನ ಯಾರಿಗೂ ದಾನ ಮಾಡಬಾರ್ದು. ಇದರಿಂದ ಅವರೇ ತಮಗೆ ಬೇಕಾಗಿರುವಂತ ಶಕ್ತಿನ ಇನ್ನೊಬ್ಬರಿಗೆ ದಾನ ಮಾಡಿರೋ ರೀತಿ ಅದು ಆಗತ್ತೆ. ಹಾಗಾಗಿ ಇದನ್ನ ಆದಷ್ಟು ನಿಮ್ಮ ಹತ್ರ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಬಿಳಿ ಬಣ್ಣದ ವಸ್ತುಗಳನ್ನ, ಬಿಳಿ ಬಣ್ಣದ ಬಟ್ಟೆಗಳನ್ನ ಯಾರಿಗೂ ನಿಮ್ಮ ಕೈಯಿಂದ ದಾನ ಮಾಡಬೇಡಿ. ಮತ್ತೆ ಇವರು ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸೋದನ್ನ ಆದಷ್ಟು ಕಡಿಮೆ ಮಾಡಬೇಕು. ಇದರಿಂದ ಅವರಿಗೆ ನೆಗೆಟಿವಿಟಿ ತುಂಬಾ ಅಟ್ರಾಕ್ಟ್ ಆಗತ್ತೆ. ಇದಿಷ್ಟು 2ನೇ ತಾರೀಕಿನಂದು ಹುಟ್ಟಿರುವವರ ಗುಣಲಕ್ಷಣಗಳು. ಇದರ ಜೊತೆಗೆ ಸ್ಪೆಸಿಫಿಕ್ ಆಗಿ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಮತ್ತು 29ನೇ ತಾರೀಕು ಹುಟ್ಟಿರುವವರ ಕೆಲವು ಗುಣಲಕ್ಷಣಗಳನ್ನ ಹೇಳ್ತಿದ್ದೀನಿ. 2ನೇ ತಾರೀಕು ಹುಟ್ಟಿರುವವರು ತುಂಬಾ ಸಾಫ್ಟ್ ಆಗಿರ್ತಾರೆ. ಅವರು ತುಂಬಾ ಎಮೋಷನಲ್ ಆಗಿರ್ತಾರೆ. ಮತ್ತೆ ಅವರು ತುಂಬಾ ಬೇಗ ಬೇರೆಯವರಿಂದ ಮೋಸ ಹೋಗ್ತಿರ್ತಾರೆ. ಇದ್ರ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ. 11ನೇ ತಾರೀಕು ಹುಟ್ಟಿರುವವರು ಮೆಂಟಲಿ ಮತ್ತೆ ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ. ಅವರು ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಅಲ್ಲಿ ತಗೊಳ್ಳುವಂತಹ ಡಿಸಿಷನ್ಗಳು ತುಂಬಾ ಸ್ಟ್ರಾಂಗ್ ಆಗಿ ಇರತ್ತೆ. ತುಂಬಾ ಯೋಚನೆ ಮಾಡಿ ತಗೊಳ್ತಿರ್ತಾರೆ ಮತ್ತೆ ಪರ್ಫೆಕ್ಟ್ ಆಗಿರತ್ತೆ. ಈ 11ನೇ ತಾರೀಕು 2 ನಂಬರ್ಗಳನ್ನ ಹೊಂದಿದೆ. 1 ಜೊತೆಗೆ 1+1 2. ಸೊ ಅಲ್ಲಿ ಸೂರ್ಯನ ಕೆಲವು ಅಂಶಗಳನ್ನು ಕೂಡ ಈ 11ನೇ ತಾರೀಕು ಹುಟ್ಟಿರುವವರಲ್ಲಿ ಇರತ್ತೆ. ಜೊತೆಗೆ 2 ಕಂಪ್ಲೀಟ್ ಆಗಿ ಚಂದ್ರನ ಗುಣಗಳನ್ನು ಕೂಡ ಇವರು ಹೊಂದಿರ್ತಾರೆ. ಯಾಕಂದ್ರೆ ಚಂದ್ರ ಇವರ ಅಧಿಪತಿ ಆಗಿರ್ತಾನೆ. 20ನೇ ತಾರೀಕಿನಲ್ಲಿ ಹುಟ್ಟಿರುವವರ ಗುಣ ಕೂಡ 2ನೇ ತಾರೀಕಿನಲ್ಲಿ ಹುಟ್ಟಿರುವವರಂತೆ ಅವರು ಕೂಡ ತುಂಬಾ ಎಮೋಷನಲ್ ಆಗಿರ್ತಾರೆ. ಮತ್ತೆ ಅವರಲ್ಲೂ ಕೂಡ ಹಲವಾರು ಮೋಸಗಳು ಆಗುವಂತಹ ಕಾರ್ಯಗಳು ನಡೆಯುತ್ತೆ. ಹಾಗಾಗಿ ಅವರು ತಮ್ಮ ವೀಕ್ನೆಸ್ ವಿಷಯಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ. 29ನೇ ತಾರೀಕು ಹುಟ್ಟಿರುವವರು ತುಂಬಾ ಪ್ರಾಂಪ್ಟ್ ಆಗಿರ್ತಾರೆ ಮತ್ತು ಅವ್ರು ಪ್ರೊಡಕ್ಟಿವ್ ಆಗಿರ್ತಾರೆ. ಇದಿಷ್ಟು 2ನೇ ತಾರೀಕು ಯಾರ್ಯಾರ್ದು ಡೆಸ್ಟಿನಿ ನಂಬರ್ ಮತ್ತೆ ಬರ್ತ್ ನಂಬರ್ ಇರುತ್ತೋ ಅವರ ಗುಣಲಕ್ಷಣಗಳು. ಐ ಹೋಪ್ ಇದರಿಂದ ನಿಮ್ಗೆ ಯಾರ್ಯಾರಲ್ಲಿ ಬರ್ತ್ ಡೇಟ್ 2 ಮತ್ತೆ ಡೆಸ್ಟಿನಿ ನಂಬರ್ 2 ಇರುತ್ತೋ ಅವರ ಗುಣಲಕ್ಷಣನ ತಿಳ್ಕೊಂಡು ಅವರೊಂದಿಗೆ ಹೇಗೆ ಬಿಹೇವ್ ಮಾಡಬೇಕು, ಮತ್ತೆ ನಿಮ್ಮಲ್ಲಿ ಅದು ನಂಬರ್ ಇದ್ದು ಆ ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ರೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಥವಾ ಅದನ್ನ ಹೇಗೆ ಪ್ರಯೋಜನ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.